ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಜೂನ್ ತಿಂಗಳು ಬಂದರೆ ಎಲ್ಲರಿಗೂ ಎಷ್ಟೊಂದು ಪ್ರಾಬ್ಲಮ್ಸ್ ಅಲ್ವಾ? ಸ್ಕೂಲ್ ಸ್ಟಾರ್ಟ್ ಆಗಿರುತ್ತೆ, ಫೀಸ್ ಕಟ್ಟಬೇಕು, ಅಡ್ಮಿಷನ್ ಮಾಡಿಸ್ಬೇಕು, ಎಲ್ಲರಿಗೂ ಇಷ್ಟೊಂದು ಟೈಟ್ ಆಗಿದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ನಾನು ಮೊನ್ನೆ ಗೋಲ್ಡ್ ಅಂಗಡಿಗೆ ಹೋಗಿದ್ದೆ. ಎಲ್ಲರೂ ಗೋಲ್ಡ್ನ ಅಡ ಇಡೋದು, ಈ ಥರ ಮಾರೇ ಬಿಡೋದು ಆ ಥರ ಮಾಡ್ತಾಯಿದ್ರು. ಅದನ್ನ ನೋಡಿ ನನಗೆ ಜೀವನ ಎಷ್ಟೊಂದು ಕಷ್ಟ ಅಲ್ವಾ ಅಂತ ಅನ್ನಿಸ್ತು. ತುಂಬಾ ಮಕ್ಕಳನ್ನ ಓದ್ಸೋಕ್ಕೆ ಇವಾಗ ಸ್ಕೂಲ್ಗಳಂತೂ ಒಂಥರ ಬಿಸ್ನೆಸ್ ಆಗಿಬಿಟ್ಟಿದೆ. ತುಂಬಾ ಕಷ್ಟ. ಇದೇ ಮುಂಚಿನ ಥರ ಇದ್ಬಿಡ್ಬೇಕಾಗಿತ್ತು. ಎಲ್ಲರೂ ಗೌರ್ಮೆಂಟ್ ಸ್ಕೂಲಲ್ಲಿ ಆರಾಮಾಗಿ ಓದ್ತಾ ಇದ್ವಿ. ಆಗ ಯಾವುದೇ CBSE ಸಿಲೆಬಸ್ಸು, ICSE ಸಿಲೆಬಸ್ಸು, ಈ ಥರ ಕ್ರೀಡೋ ಇದ್ಯಾವುದು ಇರಲೇ ಇಲ್ಲ. ಮಾಮೂಲಿ ಎಲ್ಲರಿಗೂ ಒಂದೇ ಸಿಲೆಬಸ್ ಇತ್ತು. ಆವಾಗ ಆರಾಮಾಗಿ ಓದ್ಕೋತಾ ಇದ್ವಿ. ಬಟ್ ಈಗ ಆ ಥರ ಅಲ್ಲ. ನೀಟು, CET ಆ ಥರದ್ದೆಲ್ಲ ಇದೆ. ಕೆಲವೊಬ್ಬರು ದುಡ್ಡಿರೋರು ಚೆನ್ನಾಗಿರೋ ಸ್ಕೂಲಲ್ಲಿ ಓದಿಸ್ತಾರೆ. ದುಡ್ಡಿಲ್ಲದೆ ಇರೋರು ಪಾಪ ಮಾಮೂಲಿ ಸ್ಟೇಟ್ ಸಿಲೆಬಸ್ ಅಥವಾ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿಸ್ತಾರೆ. ಗೌರ್ಮೆಂಟ್ ಸ್ಕೂಲಲ್ಲಿ ಓದೋ ಮಕ್ಕಳೆಲ್ಲ ನಾವು ಚೆನ್ನಾಗಿ ಓದಲ್ಲ ಅಥವಾ ಅವ್ರ ಕೈಲಿ ಆಗಲ್ಲ ಅನ್ನೋದಲ್ಲ. ಬಟ್ ತುಂಬಾ ಕಷ್ಟ ಇದೆ ನೀಟ್ ಎಕ್ಸಾಮ್ ಬರೆಯೋಕ್ಕೆ. ಪ್ರೈವೇಟ್ ಸ್ಕೂಲಲ್ಲಿ ಓದಿರೋ ಮಕ್ಕಳೇ ಆಗಲ್ಲ. ICSE ಸಿಲೆಬಸ್ಸಲ್ಲಿ ಓದಿರೋ ಮಕ್ಕಳಿಗೆ ನೀಟ್ ಎಕ್ಸಾಮ್ ತುಂಬ ಕಷ್ಟ ಆಗುತ್ತೆ. ಹಂಗಾಗಿ ಸ್ವಲ್ಪ ಚೆನ್ನಾಗಿರೋ ಸ್ಕೂಲಲ್ಲಿ ಓದಿಸ್ಬೇಕು ಅಂದರೆ ಈ ಥರದ್ದೆಲ್ಲ ಪ್ರಾಬ್ಲಮ್ಸ್ನ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ ಪೇರೆಂಟ್ಸು ಅನುಭವಿಸ್ಲೇಬೇಕು. ನನಗೆ ತುಂಬಾ ಪರ್ಸ್ನಲಿ ಬೇಜಾರಾಯಿತು. ಯಾಕೆ ಅಂತ ಅಂದರೆ ಬೇರೆ ಒಡವೆನೆಲ್ಲ ಅಡ ಇಟ್ಟರೆ ಏನೋ ಪರವಾಗಿಲ್ಲ. ಕೆಲವೊಬ್ಬರು ತಾಳಿನೇ ತೊಗೊಂಡು ಬಂದಿದ್ದರು. ಕೆಲವೊಬ್ಬರು ತಾಳಿ ಪಕ್ಕ ಇರುತ್ತಲ್ಲ ಲಕ್ಷ್ಮಿ ಕಾಸು, ಅದನ್ನು ತೊಗೊಂಬಂದು ಅಡ ಇಡ್ತಾಯಿದ್ರು. ಅದನ್ನು ನೋಡಿ ನನಗೆ ಎಷ್ಟು ಬೇಜಾರಾಯಿತು ಅಂತ ಅಂದರೆ ನಿಜವಾಗ್ಲೂ ತುಂಬಾ ಬೇಜಾರಾಗೋಯಿತು. ಅದನ್ನು ಹೇಳೋಕ್ಕಾಗಲ್ಲ, ಅಷ್ಟು ಬೇಜಾರಾಯಿತು ಅಂತಲೇ ಹೇಳ್ಬೋದು. ಎಲ್ಲರ ಹತ್ರ ನಿಮ್ಮ ಹತ್ರನೂ ಶೇರ್ ಮಾಡ್ತಾಯಿದ್ದೀನಿ. ಜೀವನ ನಾವು ಅಂದ್ಕೊಂಡಂಗೆ ಯಾವುದೂ ಇರಲ್ಲ. ಇವತ್ತು ಚೆನ್ನಾಗಿರ್ತೀವಿ, ನಾಳೆ ಹೇಗಿರ್ತೀವಿ ಅಂತಲೇ ನಮ್ಗೆ ನಿಜವಾಗ್ಲೂ ಗೊತ್ತಾಗಲ್ಲ. ಕೆಲವೊಂದು ಸಲ ಕೈ ತುಂಬ ದುಡ್ಡಿರುತ್ತೆ, ಕೆಲವೊಂದು ಸಲ ₹1 ಇರಲ್ಲ ನಮ್ಮ ಹತ್ರನೂ. ಆ ಥರ ಆಗಿಬಿಡುತ್ತೆ ಲೈಫು ಅಂತಲೇ ಹೇಳ್ಬೋದು. ಇನ್ನು ನಮ್ಮ ಪ್ರಣೀಲ್ಗೆ ಅಡ್ಮಿಷನ್ ಮಾಡಿಸ್ಬಿಟ್ಟು ಬುಕ್ ಎಲ್ಲ ತೊಗೊಂಬಂದಿದ್ರು. ಅವನಿಗೆ ಲಾಸ್ಟ್ ಇಯರು ಕನ್ನಡ ಎಲ್ಲ ಇರಲಿಲ್ಲ. ಈ ಸಲ ಕನ್ನಡ ಟೆಕ್ಸ್ಟ್ ಬುಕ್ಸ್ ಬಂದಿದೆ. ಖುಷಿ ಆಯಿತು. ಅವನಿಗಂತೂ ಫುಲ್ಲು ಖುಷಿ. ನಾವೆಲ್ಲ ಕನ್ನಡದಲ್ಲೇ ಅಲ್ವಾ ಮಾತಾಡೋದು ಮನೆಯಲ್ಲಿ. ಹಂಗಾಗಿ ಅವನು ಅಂದರೆ ನಾವು ಕನ್ನಡದವರೇ ಅಂದರೆ ತುಂಬ ನಾವು ಕನ್ನಡ ಮಾತಾಡೋದ್ರಿಂದ ಅವನಿಗೆ ಈ ಕಲಿಬೋದು ಅಂತ ಅಂದ್ಬಿಟ್ಟು ಕನ್ನಡ ಬುಕ್ ಬಂದಿದೆ ಅಂತ ತುಂಬ ಖುಷಿಪಟ್ಟ. ಇನ್ನು ಸ್ಕೂಲ್ಗೆ ಶೂಸ್ ಬೇಕಿತ್ತು, ಬ್ಲ್ಯಾಕ್ ಶೂಸು. ಅವನಿಗೆ ಲಾಸ್ಟ್ ಇಯರ್ದು ಸ್ವಲ್ಪ ಟೈಟ್ ಆಗಿಬಿಟ್ಟಿದೆ. ನಮ್ಮ ದೀಪು ಮತ್ತು ಧನ್ವಿ ಮಗಳಿಗೆ ಅವಳಿಗೂ ಬೇಕಿತ್ತು. ಇಬ್ಬರು ಹೋಗಿ ತೊಗೊಬರೋಣ ಅಂತ ಅಂದ್ಬಿಟ್ಟು ಆಸ್ ಯೂಶ್ವಲ್ ನಾವು ಪ್ಯಾರಗನ್ ಔಟ್ಲೈಟಲ್ಲೇ ಚಪ್ಪಲ್ ಶೂ ಏನಾದರೂ ಬೇಕು ಅಂದರೆ ಹೋಗೋದು. ಯಾಕೆ ಅಂದರೆ ನಮ್ಮ ಮನೆಗೆ ನಿಯರ್ ಇದೆ, ಹಂಗಾಗಿ ಅಲ್ಲಿ ಕಡಿಮೆನೂ ಸಿಗುತ್ತೆ ಪ್ರೈಸು. MRP ಪ್ರೈಸ್ಗಿನ್ನ ಕಡಿಮೆ ಇರುತ್ತಲ್ವ. ಸೊ ಹಂಗಾಗಿ ನಾವು ಅಲ್ಲೇ ಹೋಗಿ ತೊಗೊಬರೋಣ ಅಂತ ಹೋದ್ವಿ. ನಾವು ಜೆಂಟ್ಸ್ ಸೆಕ್ಷನ್ಗೆ ಹೋಗಿಲ್ಲ. ಜೆಂಟ್ಸ್ ಸೆಕ್ಷನ್ಸು ಚಪ್ಪಲ್ ಶೂಸ್ ಎಲ್ಲ ಚೆನ್ನಾಗಿರುತ್ತೆ. ಲೇಡೀಸ್ ಸೆಕ್ಷನು ಮತ್ತು ಮಕ್ಕಳ ಸೆಕ್ಷನಲ್ಲಿ ಮಾತ್ರ ನಾನು ವಿಡಿಯೋ ಮಾಡ್ಕೊಂಡಿದ್ದೆ, ನಿಮಗೂ ತೋರಿಸೋಣ ಅಂತ ಅಂದ್ಬಿಟ್ಟು. ಯಾಕಂದರೆ ಅಂಗಡಿಗೆ ಹೋಗಿ ಸುಮ್ಮನೆ MRP ಜಾಸ್ತಿ ಅಮೌಂಟ್ ಕೊಡ್ತೀರಾ ಅಲ್ವಾ. ಸೊ ಹಂಗಾಗಿ ಇಲ್ಲಿ ಪ್ಯಾರಗನಲ್ಲಿ ಕಡಿಮೆಲೇ ಸಿಗುತ್ತೆ. ನೀವು ನಿಯರ್ ಆಗಿದ್ದರೆ ಹೋಗಿ ಪರ್ಚೇಸ್ ಮಾಡಿ. ನಿಯರ್ ಆಗಿರೋರು ಹೋದರೆ ಯೂಸ್ ಆಗುತ್ತೆ. ದೂರದಿಂದ ಬಂದು ನೀವು ಆಟೋ ಸ್ಪೇರು ಅಥವಾ ಓಲಾ ಸ್ಪೇರೆಲ್ಲ ಇಟ್ಕೊಳ್ಳೋದು ಬಿಟ್ಟು ಬಂದರೆ ನೀವು ಅಲ್ಲೇ ಪರ್ಚೇಸ್ ಮಾಡ್ಬೋದು. ಅದೇ ಅಮೌಂಟ್ ಅಲ್ಲೇ ಆಗುತ್ತೆ. ಹತ್ರ ಇರೋರು ಖಂಡಿತ ಹೋಗಿ ಆರಾಮಾಗಿ ಇಲ್ಲಿ ತೊಗೋಬೋದು. ಬಟ್ ಚೆನ್ನಾಗಿರುತ್ತೆ. 1 ಇಯರ್ ಫುಲ್ಲು ಅದು ಹಾಳಾಗೇ ಇಲ್ಲ. ಲಾಸ್ಟ್ ಇಯರ್ ತಂದಿದ್ದು, ಬಟ್ ಟೈಟ್ ಆಗ್ತಿದೆ ಅನ್ನೋ ಕಾರಣಕ್ಕೆ ನಾವು ಹೊಸ ಶೂ ತರೋಕ್ಕೆ ಹೋಗಿದ್ವಿ. ಕಲೆಕ್ಷನ್ಸ್ ಎಲ್ಲ ಇಷ್ಟು ಇತ್ತು. ಅಲ್ಲಿ ಯಾವ ಕಲೆಕ್ಷನ್ಸ್ ಇರುತ್ತೆ ಅದರಲ್ಲಿ ಸೈಜ್ ವೈಸು, ಕಲರ್ ವೈಸು. ಕಲರು ಒಂದೊಂದು ಸಲ ಸಿಗೋಲ್ಲ, ಪರ್ಟಿಕ್ಯುಲರ್ ಕಲರ್ ಇರುತ್ತೆ, ನಾವು ಅದನ್ನೇ ತೊಗೋಬೇಕಾಗುತ್ತೆ.
ತೊಗೊಂಡು ಬಂದಮೇಲೆ ಶೂಸ್ ಎಲ್ಲ ತೊಗೊಂಡು ಬಂದುಬಿಟ್ಟು ಮಕ್ಳಿಗೆ ಅದು ಅವ್ನ ಬುಕ್ಸ್ಗೆಲ್ಲ ಬೈಂಡ್ ಹಾಕಬೇಕಿತ್ತು. ಇವರಿಬ್ಬರು ಸುಮ್ಮನೆ ಬೈಂಡ್ ಹಾಕಕ್ಕೆ ಬಿಡಲ್ಲ. ಸೊ ಹಂಗಾಗಿ ನಾನು ಅವ್ರಿಗೆ ಪಾಪ್ಕಾರ್ನ್ ಮಾಡಿಕೊಟ್ಬಿಟ್ಟು ಬೈಂಡ್ ಹಾಕೋಣ ಅಂತ ಅಂದ್ಬಿಟ್ಟು ಮಾಡಿದೆ. ಅಷ್ಟರಲ್ಲಿ ಸ್ವಲ್ಪ ಅಮೌಂಟ್ನ ನಮ್ಮ ನಮ್ಮ ಅಮ್ಮ ಇದ್ದಾಗ ಅವರು ಹೋದಾಗ ಬಂದಾಗೆಲ್ಲ ಕೊಟ್ಟು ಸೇವ್ ಮಾಡಿಸ್ತಿದ್ರು. ಅವ್ನಿಗೇನಾದರೂ ಕೊಡಿಸು ಅಂತ ಹೇಳ್ತಿದ್ರು. ಸೊ ಅದನ್ನ ಇವತ್ತು ಓಪನ್ ಮಾಡೋಣ ಅಂತ ಅಂದ್ಬಿಟ್ಟು ಕೆಲವೊಂದು ಸಣ್ಣ ಸಣ್ಣ ಅಮೌಂಟು ತುಂಬಾ ಹೆಲ್ಪ್ ಆಗುತ್ತೆ ಅಂತ ಅನ್ನಿಸ್ತು. ಈ ಅಮೌಂಟ್ ಓಪನ್ ಮಾಡಬೇಕಾದ್ರೆ ನಮ್ಮ ಅಮ್ಮಂದೇ ಜಾಸ್ತಿ ನೆನಪಾಯಿತು. ಅವರೇ ಜಾಸ್ತಿ ಇದರಲ್ಲಿ ಕಲೆಕ್ಟ್ ಮಾಡಿ ಕೊಟ್ಟಿರೋದು. ಅದನ್ನು ಓಪನ್ ಮಾಡಿ ಆ ಅಮೌಂಟಲ್ಲೇ ಅವನಿಗೆ ಶೂ ತೊಗೊಂಡು ಬಂದೆ. ಒಂದು ನೆನಪಲ್ಲಿರಲಿ ಅಂತ. ನಮ್ಮಮ್ಮ ಅವನಿಗೆ ಕೊಡಿಸು ಅಂತ ಹೇಳ್ತಾ ಇತ್ತು. ಸೊ ಹಂಗಾಗಿ ಇನ್ನು ನಮ್ಮ ವಿಶಾಲದು ಬರ್ಡೇ ಇತ್ತು. ಅವ್ನ ಬರ್ಡೇ ದಿನ ಈ ಕ್ಲಿಪ್ಪಿಂಗ್ಸ್ ಎಲ್ಲೋ ಮಿಸ್ ಆಗಿತ್ತು, ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಡಿಲೇ ಆಯಿತು. ನನ್ನ ಫ್ರೆಂಡು ಅವಳು ತುಂಬಾ ಕ್ಲೋಸ್ ಫ್ರೆಂಡ್ ಅಶ್ವಿನಿ. ಯಾವ ಥರ ಕ್ಲೋಸು ಅಂತ ಅಂದರೆ ಅವ್ನ ಮಗನ ಬರ್ಡೇ ನಾವಿಬ್ಬರು ಒಂದೇ ತಟ್ಟೆಲಿ ಊಟ ಮಾಡ್ತಿದ್ವಿ. ಸುಮಾರು ಹಳೆ ವಿಡಿಯೋದಲ್ಲಿ ಹೇಳಿದ್ದೀನೋ ಇಲ್ವೋ ನನಗೆ ಗೊತ್ತಿಲ್ಲ. ನಾನು ಇಲ್ಲಿ ನಮ್ಮ ಊರಲ್ಲೂ ನಮ್ಮ ರಿಲೇಷನ್ ಮನೇಲೂ ಆ ಥರ ಹೋಗ್ತೀನೋ ಇಲ್ವೋ ಗೊತ್ತಿಲ್ಲ. ನನಗೆ ಹೊಟ್ಟೆ ಹಸಿದ್ರೆ ನಾನು ಅವಳು ಏನು ಮಾಡಿದ್ದಾಳೆ ಅಂತಲೂ ಕೇಳಲ್ಲ, ಅಥವಾ ಏನು ಇಟ್ಟಿದ್ಯಾ ಅಂತಲೂ ಹೋಗಿ ಕೇಳಲ್ಲ. ಅಡುಗೆ ಮನೆಗೆ ಸೀದಾ ನಮ್ಮ ಮನೇಲಿ ಹೆಂಗೆ ಹೋಗ್ತೀನಿ ಹಂಗೆ ಹೋಗಿ ಏನಿರುತ್ತೆ ಅದನ್ನು ಎತ್ಕೊಂಡು ತಿನ್ಕೊಂಡು ಬರ್ತಾ ಇರ್ತೀನಿ. ಸೊ ನಮ್ಮಿಬ್ಬರು ಬಾಂಡಿಂಗ್ ಹಂಗೆ ಇದೆ. ಅವಳು ಅಷ್ಟೇ ಹಂಗೆ ಬರ್ತಾಳೆ. ಬಟ್ ಅವಳು ಅವಾಗಿಂದನೂ ನಮ್ಮಿಬ್ಬರ ಮಧ್ಯ ಕೆಲವೊಂದು ಸಲ ಆಗುತ್ತೆ ಕ್ಲಾಸಸ್ಸು. ಬಟ್ ಒಂದು 15 ಇಯರ್ಸ್ ಆಗಿರ್ಬೋದು ನಮ್ಮ ಫ್ರೆಂಡ್ಶಿಪ್ ಶುರುವಾಗಿ. ಎಲ್ಲರ ಮಧ್ಯನೂ ಆಗುತ್ತೆ. ಅದನ್ನು ನಾವು ಉಳಿಸ್ಕೋಬೇಕು ಅಂತ ಅಂದರೆ ಅದನ್ನೆಲ್ಲ ದಾಟಿ ಬರಬೇಕು. ಫ್ರೆಂಡ್ಸ್ ಅಂದಮೇಲೆ ಅದೆಲ್ಲ ಆಗುತ್ತಲ್ವ, ಹಂಗಾಗಿ. ಬಟ್ ಯಾವತ್ತೂ ನಾವು ಬೇಜಾರು ಮಾಡ್ಕೊಂಡಿಲ್ಲ, ಯಾವತ್ತೂ ನಾವು ಮುನ್ಸ್ಕೊಂಡಿಲ್ಲ. ಅದು ಹೆಂಗಿದೆ ಅಂದರೆ ಒಂಥರ ಚೆನ್ನಾಗಿದೆ ನಮ್ಮ ಫ್ರೆಂಡ್ಶಿಪ್ ಅಂತಲೇ ಹೇಳ್ಬೋದು. ಅದು ಮಕ್ಳ ಜೊತೆ ಎಲ್ಲ ನಾವು ಹೊರಗಡೆ ಹೋಗಿ ಸೆಲೆಬ್ರೇಟ್ ಮಾಡಿದ್ರೆ ಇಷ್ಟು ಮಕ್ಕಳನ್ನ ನಾವು ಕಲೆಕ್ಟ್ ಮಾಡೋಕ್ಕಾಗಲ್ಲ. ಮನೇಲಿ ಮಾಡಿದ್ರೆ ಇವರ ಮಕ್ಕಳೆಲ್ಲ ಬರ್ತಾರೆ, ಮನೆ ಹತ್ರ ಇರೋ ಮಕ್ಕಳು. ಅಲ್ಲಿಗೂ ಇನ್ವೈಟ್ ಮಾಡಿರ್ತೀವಿ, ಬಟ್ ದೂರ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಬಂದಿರಲಿಲ್ಲ. ನನ್ನ ಮಗನ ಬರ್ತಡೇ ಮಾಡಿದಾಗ ಅಶ್ವಿನಿ ಕಲ್ಪನಕ ಇಬ್ಬರು ಬಂದಿರಲಿಲ್ಲ. ಚೆನ್ನಾಗಿ ಬಂದು ಬೈದಾಕ್ಬಿಟ್ಟಿದ್ದೆ. ಆಮೇಲೆ ಕಲ್ಪನಕನೂ ಅಷ್ಟೇ. ಈ ಮನೆಗೆ ಬಂದಮೇಲೆ ಆ್ಯಕ್ಚುಲಿ ನಿಜ ಹೇಳ್ಬೇಕಂದ್ರೆ ನಾನು ಈ ರೋಡಿಗೆ ಬಂದಿದ್ದೆ ಅವಳು ಮದುವೆ ಆದಮೇಲೆ. ಅವಳನ್ನ ಬಿಟ್ಟಿರೋಕ್ಕಾಗ್ದೇನೆ ಹೊಸ ಮನೆ ಮಾಡಿರೋದು. ಇವಾಗಂತೂ ನನ್ನ ನೇತ್ರಕನೂ ಬಂದಿದ್ದಾರೆ ನಾವಿರೋ ರೋಡ್ಗೆ. ಅವರು ನಾನು ಅಶ್ವಿನಿ ನೇತ್ರಕ 3 ಜನ ಒಂದೇ ರೋಡಲ್ಲಿದ್ವಿ, ಅಕ್ಕಪಕ್ಕದಲ್ಲಿದ್ವಿ. ಆಗ ಈಗ 3 ಜನನೇ ಈ ರೋಡಲ್ಲಿ ಒಂದೇ ಇದ್ದೀವಿ. ತುಂಬಾ ಖುಷಿ ಆಗುತ್ತೆ. ನಾನು ಏನಾದರೂ ಅಕಸ್ಮಾತ್ ಆ ಟೈಮಲ್ಲಿ ಮನೆ ಖಾಲಿ ಮಾಡ್ತೀನಿ ಅಂದಾಗ ನೇತ್ರಕ್ಕಂಗೆ ಫುಲ್ಲು ಬೇಜಾರಾಗ್ಬಿಟ್ಟಿತ್ತು. ತುಂಬಾ ಬೇಜಾರು ಮಾಡ್ಕೊಂಡಿದ್ರು ಅಂತಲೇ ಹೇಳ್ಬೋದು. ಯಾಕಂದರೆ ಅವಾಗಿಂದ ನಾನು ಕಾಲೇಜ್ಗೆ ಹೋಗೋವಾಗಿಂದನೂ ನೋಡ್ತಿದ್ದಾರಲ್ವ, ಹತ್ರ ಇದ್ದೀವಿ ಇವಾಗ. ಕಷ್ಟ ಸುಖ ಅಂದರೆ ಓಡಿ ಬರ್ತೀವಿ. ಇನ್ನೂ ನಿಜ ಹೇಳ್ಬೇಕಂದ್ರೆ ಅಕ್ಕ ತಂಗಿರು ಇದ್ದಾರಲ್ಲ, ಅವರೇ ಆಗಲ್ಲ ಒಂದೊಂದ್ಸಲ. ಅಷ್ಟು ಕ್ಲೋಸ್ ಆಗಿದ್ದಾರೆ ನನಗಿಲ್ಲಿ ಫ್ರೆಂಡ್ಸು ಅಂತಲೇ ಹೇಳ್ಬೋದು. ನಾವೂ ಒಂದೊಂದ್ಸಲ ರೇಗಿಸ್ಕೊಂಡು ಕಾಲು ಎಳ್ಕೊಂಡು ಎಲ್ಲ ಮಾಡ್ತಾಯಿರ್ತೀವಿ. ಬಟ್ ಯಾವತ್ತೂ ನಾವು ಬೇಜಾರು ಮಾಡ್ಕೊಂಡಿಲ್ಲ, ಯಾವತ್ತೂ ನಾವು ಅರ್ಟ್ ಮಾಡ್ಕೊಂಡಿಲ್ಲ. ಇವತ್ತು ಹಂಗೆ ಅಂದಿದ್ಲು, ಅವತ್ತು ಹಂಗೆ ಅಂದಿದ್ಲು ಅಂತ ಯಾವತ್ತೂ ದ್ವೇಷ ಮಾಡಿಲ್ಲ. ಹಾಗಾಗಿ ನಮ್ಮ ಫ್ರೆಂಡ್ಶಿಪ್ಪು ಇಷ್ಟು ವರ್ಷ ಆದ್ರೂ ಚೆನ್ನಾಗಿದೆ. ಕಲ್ಪನಕ್ಕಂಗಂತೂ ಎಷ್ಟು ರೇಗಿಸ್ತೀನಿ ಅಂದರೆ ಪಾಪ ಅವರು ಎಲ್ಲರಿಗೂ ಅಷ್ಟೇ ರೇಗಿಸ್ತಾ ಇರ್ತೀನಿ. ಬಟ್ ಯಾಕಂದರೆ ಎಲ್ಲರನ್ನೂ ಯಾರು ಹೆಂಗೆ ಅಂತ ಗೊತ್ತಲ್ವಾ. ಅವ್ರನ್ನ ಮಾತ್ರ ನನ್ನ ಥರ ಕ್ಲೋಸಾಗಿ ಮಾತಾಡಿಸ್ತಾ ಇರ್ತೀವಿ. ಅವರು ಖುಷಿಯಾಗಿರ್ತಾರೆ. ತುಂಬಾ ಖುಷಿಯಾಗುತ್ತೆ ನನಗೆ ಈ ಫ್ರೆಂಡ್ಶಿಪ್ಪು. ಬೆಂಗಳೂರಲ್ಲಿ ಸಿಕ್ಕಿರೋದು ಗೀತಕ್ಕ ಆಗಿರ್ಬೋದು, ದೀಪು ಆಗಿರ್ಬೋದು, ನನ್ನ ಫ್ರೆಂಡ್ ರಂಜಿತಾ ಆಗಿರ್ಬೋದು, ಆಶಾ ಆಗಿರ್ಬೋದು, ಇವರೆಲ್ಲ ನನಗೆ ತುಂಬ ಹತ್ರದ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು. ಸದ್ಯಕ್ಕೆ ನನಗೆ ಅಷ್ಟೇ ಕ್ಲೋಸ್ ಫ್ರೆಂಡ್ಸ್ ಇರೋದು. ಅವರು ನನಗೆ ಯಾವಾಗಲೂ ಹಿಂಗೆ ಇರ್ತಾರೆ ಕೊನೆವರೆಗೂ ಅಂತ ನಾನು ಅಂದ್ಕೊತೀನಿ. ಅದನ್ನು ನಾವು ಉಳಿಸ್ಕೋಬೇಕು. ನಾವು ಉಳಿಸ್ಕೊಂಡಾಗಲೇ ಮಾತ್ರ ಅದು ಇರೋದು. ಕಲ್ಪನಕ್ಕ ಏನೋ ಹೇಳ್ತಾಯಿದ್ರು, ಯೂಟ್ಯೂಬ್ ಮಾಡ್ತಿದ್ನಲ್ಲ, ಸೊ ಅವ್ರ ವಾಯ್ಸ್ ಮ್ಯೂಟ್ ಮಾಡಿದ್ದೀನಿ. ಯಾಕಂದರೆ ತುಂಬ ನಾಯ್ಸ್ ಇತ್ತು. ಹಂಗಾಗಿ ಇನ್ನೊಂದ್ಸಲ ಬ್ಲಾಗ್ ಮಾಡಿದಾಗ ಹೇಳ್ತೀನಿ. ಇನ್ನು ಬಟ್ಟೆ ಎಲ್ಲ ಒಗ್ದಾಕ್ಬಿಟ್ಟು ವಾಷಿಂಗ್ ಮಿಷಿನಲ್ಲಿ ನಿಜವಾಗ್ಲೂ ಕೊಳೆ ಹೋಗಲ್ಲ. ಇವತ್ತು ಬೆಡ್ಶೀಟ್ ಬೇರೆ ನೆನೆ ಹಾಕ್ಬಿಟ್ಟಿದ್ದೀನಿ. ಅದನ್ನ ಎತ್ತಿ ಒಗೆಯೋಷ್ಟರಲ್ಲಿ ತುಂಬ ಸಾಕಾಗುತ್ತೆ. ನಮ್ಮ ಅಮ್ಮ ಇದ್ರಾಗ ನನಗಿದ್ರು ವ್ಯಾಲ್ಯೂಸೇ ಗೊತ್ತಾಗ್ತಿರ್ಲಿಲ್ಲ. ಇವಾಗ ಇದೆಲ್ಲ ಎಷ್ಟು ಕಷ್ಟ ಮನೆ ಕೆಲಸ ಮಾಡೋದು ಅಂತ ಅನ್ನಿಸ್ತಿದೆ. ಅಷ್ಟೇ ಗೈಸ್ ಇವತ್ತಿನ ಬ್ಲಾಗು. ನಿಮ್ಗೇನಾದರೂ ಬೇಕಂದರೆ ಪ್ಯಾರಗನಲ್ಲಿ ಹೋಗಿ ತೊಗೊಂಬನ್ನಿ ಶೂಸು. ಇನ್ನು ಆದಷ್ಟು ಅಮೌಂಟ್ನ ಸೇವ್ ಮಾಡಿ ಮಕ್ಳಿಗೋಸ್ಕರ, ನೆಕ್ಸ್ಟ್ ಇಯರ್ಗೋಸ್ಕರ. ₹1 ತುಂಬ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.